ಮಮಕಾರ ಮಮಕಾರ ಅಪ್ಪ ನಕ್ಕರ ಅಧಿಕಾರ ಅಮ್ಮ ನಕ್ಕರ ಮಮಕಾರ ಹೌದಾ ಹೆಂಡತಿ ನಕ್ಕರ ಚಮತ್ಕಾರ ಹೆಂಡತಿ ನಕ್ಕರೆ ಗೊಟ್ಟಗಾರ ಹೆಂಡತಿ ನಕ್ಕರ ಚಮತ್ಕಾರ ಹೌದು ಚಮತ್ಕಾರತ್ತ ಗುರು ನಕ್ಕರೆ ಧ್ಯಾನತ್ಕಾರ ಹೌದಾ ನೀವೆಲ್ಲರೂ ನಕ್ಕರೆ ಸಂತೋಷಕರ. ನಿಮ್ಮೆಲ್ಲರಿಗೂ ನನ್ನ 2ನೇ ಸಂದದ ಭಕ್ತಿಯ ನಮಸ್ಕಾರ ಅಂತ ಹೇಳ್ತಾ ತಮ್ಮ ಏನಾಯ್ತ್ರಿಪ್ಪ ಅಕ್ಕ ಈಗಾಗಲೇ ಏನೇನು ಮಾತು ನಮ್ಮ ಅಣ್ಣನ ಬಳಗದವರು ಮಾತಾಡಿದ್ರು ಅನ್ನುವಂಥದ ಎಲ್ಲಾ ಸಭಿಕರಿಗೆ ಕೂಡಿರ್ತಕ್ಕಂಥ ಮಾತ. ಯಾಕಪ್ಪ ನನ್ನ ಮಾತು ಹೆಂಗ ಆಗ್ಬೇಕಾಗಿದೆ, ಹೆಂಗ ಆಗ್ಬೇಕ್ರಿಪ್ಪ ಮಾತಿನಿಂದ ಮತ್ತೇನಾಗಿರಬಾರ್ದು, ಮಾತಿನಿಂದ ಘಾತಾಗಿರಬಾರ್ದು, ಹೊರತಾಗಿ ವಿಷಯಾಂತರಾಗಿರಬಾರ್ದು, ಹಂಗ ಮಾತು ಹೇಳ್ಬೇಕಾಗ್ಯದ. ನಾನೇನು ಮಾತು ಹೇಳಿದೆ ಅನ್ನಗ ಏನ್ರಿಪ್ಪ ನೋಡಾಕ ತಂದೆಯ ಸ್ವರೂಪನವರ ಕೈ ಹೊಳಪ್ಪನಗಳು, ಆದ್ರ ಮಾತಿಗೆ ಅನ್ನ ಅಂತೇಳಿ ಅಳವಡಿಕೆ ಮಾಡ್ಬೇಕಾಗ್ಯದ. ಹೌದು ಯಾಕ ಅನ್ನ ಅನ್ನಬೇಕಾಗ್ಯದಪ್ಪ ಅಂದ್ರ ಯಾಕ್ರಿಪ್ಪ ನಮ್ಮ ಹಾಲ ಮತದೊಳಗ ನಮ್ಮವ್ರು ನಮಗೆ ಮೋಸ ಮಾಡಿದಾರ ಅನ್ನುವಂತ ಮಾತನ್ನ ಅನ್ನಗಳು ಹಿಂಗ ಮಾಡ್ಯಾರ ಅನ್ನುವಂತ ಇಟ್ಟುಕೊಂಡು ಮಾತು ಹೇಳಿದ್ದೆ. ಹೌದಾ ಅದಕ್ಕೂ ಹೇಳಿ ತಂಗಿ ಹೇಳಿದ ಮಾತು ಕರೆ ಐತಂದ್ರ ಅವರು ಕರೆ ಐತನ್ನೋದು ಅತ್ತೆ ಆಗಿರಬಾರ್ದು ಅಣ್ಣಾಜಿ ಅವರ. ಕರೆ ಐತನ್ನೋದು ಅನ್ನುವಂತ ಮಾತು ಅತ್ತೆ ಆಗಿರಬಾರ್ದು. ಹೆಂಗ ಆಗ್ಬೇಕ್ರಿಪ್ಪ ತಂಗಿಗಳನ್ನ ಪ್ರೀತಿಯಿಂದ ನೋಡ್ಕೊಳ್ಳುವಂತ ಮಾತಾಗಿರ್ಬೇಕು. ಹೌದಾ ಹೌದಿಲ್ಲ? ಯಾಕಪ್ಪ ಅಂತಂದ್ರ ಈಗಾಗಲೇ ಯಾಕಂದ್ರೆ ನಾನೇ ಮೂಲ ಅಂತೇಳಿ ಮಾತು ಹೇಳಿದ್ದೇನ. ಮೂಲ ಅಂತ ಅಂದಾಗ ಅವ್ರು ಹೇಳಿದ್ರು ಏನಂದ್ರಿಪ್ಪ, ಸಂವಿಧಾನವನ್ನ ಅಂಬೇಡ್ಕರ್ ಯಾವಾಗ ಬರದಾರೋ ಅವತ್ತೇ ಮೂಲ ಆಗಿದ್ರಿ ತಂಗಿಗೌಡ್ರ ನೀವು ಅಂತೇಳಿ ಮಾತು ಹೇಳಿದ್ರು ಅವರು. ಹೌದಾ ಬಹಳ ಒಳ್ಳೆಯ ಮಾರ್ಮಿಕವಾಗಿರ್ತಕ್ಕಂಥ ವಿಷಯವನ್ನ ಹೇಳ್ಯಾರ. ಎಲ್ಲಿ ಈಗ ವಿಷಯ ಪಾಲ್ತ ವಿಷಯ ಮಾತಾಡೋದು ಬೇಡ, ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ್ರಿ. ಬಂಧುಗಳ ವಿಷಯ ವಿಷಯ ಭಂಡಾರ ಮತ್ತು ಕಂಬಳಿ. ಹೌದಾ ಭಂಡಾರ ಮತ್ತು ಕಂಬಳಿ. ಭಂಡಾರ ಮತ್ತು ಕಂಬಳಿ ವಿಷಯದೊಳಗ ಇದ್ರಾಗ ತಂಗಿ ಯಾವ್ದು ಹಿಡಿತಾಳು ಹಿಡಿದ ಪಾಲ್ ನನಗಿರ್ಲಿ ಅಂದಿರು. ಅನ್ನ ಯಾಕಪ್ಪ ಅಂದ್ರೆ ಇನ್ನ ಸಂಜೆ ಗಡಿಸಿ ಇಡಬೇಕು, ಯಾಕಂದ್ರೆ ಮಂಗಳಾರತಿ ಆದಗಳು ಇಡ್ಬೇಕಾಗಿತ್ತು ವಿಷಯ. ಸುಮ್ಮನೆ ತಾಸಿ ಬಿಟ್ಟು ಇಟ್ಟರೆ ನಡೀತಿತ್ತು. ಇಲ್ಲ ಯಾಕಂದ್ರೆ ಜೀಪ್ ಬಂದು ನಿಂತಿತ್ತು, ನೀವಿನ್ನ ಆಯಾರ ಸ್ವೀಕಾರ ಮಾಡ್ಲಿಕ್ಕಿದ್ದ ಚಾಲ್ ಹಾಡ್ಲಿಕ್ಕತ್ತಿದ್ರಿ. ವಿಷಯ ಜನರಿಗೆ ತಿಳಿಬೇಕಾಗಿತ್ತಪ್ಪ ಅಂದ್ರೆ ಅವಾಗನೇ ನಿಮ್ಮ ಪಾಳ್ಯದಾಗ ಇಟ್ಟು ಬಿಟ್ಟಿದ್ರು ನಾ ಈ ಹಿಡಿದು 1ನೇ ಸಂದಿಗೆ ಬೆಳೆಸೇ ಬಿಡ್ತಿದ್ದೆ. ಹೌದಾ ಅರ್ಧ ವಿಷಯನ ಹೋಗಿತ್ತು. ಇನ್ನು ಒಂದು ಅರ್ಧ ವಿಷಯ ಇದೊಂದು ಪಾಳಿ, ಮುಂದಿನ ಪಾಳ್ಯದಾಗ ಒಂದು ಅರ್ಧ ವಿಷಯ ಪೂರ್ತಿ ಮುಗದ ಬಿಡ್ತಿತ್ತು ಬೆಳಕಾಗೋದ್ರಾಗ. ಹೌದಿಲ್ಲ? ಈಗ ಬಟ್ಟೆ ಹಚ್ಚೋದಾಗ್ಯದ. ಟೈಮ್ 3 ಗಂಟೆ ಆಗಲಿಕ್ಕೆ ಬಂದದ, ಈಗ ಹಚ್ಚಬೇಕಾಗ್ಯದ, ಈಗ ಬಡ್ಡಿ ಹಚ್ಚಬೇಕಾಗ್ಯದ. ಹೌದಾ ಇದ್ರಾಗ ವಿಷಯ ನನಗೆ ಯಾವ್ದಿರ್ಲಿಪ್ಪ ಅಂದ್ರ ಯಾವ್ದ್ರಿಪ್ಪ, ಭಂಡಾರದ ಪಾಲ ನನಗಿರ್ಲಿ. ಹೌದಾ ಭಂಡಾರದ ಪಾಲ ನನಗಿರ್ಲಿ, ಕಂಬಳಿ ವಿಷಯ ಅನ್ನಗಿರ್ಲಿ. ಅದಕ್ಕೆ ಹೇಳ್ತಾರ ಏನಂದ್ರಿಪ್ಪ, ಅರಸಿನ ಬೇರಿನಿಂದ ತಯಾರಾದ ಚಂದಾನಗಿರಿಯ ಚಂದಿರನ ಭಂಡಾರ. ಹೌದಾ 3 ಲೋಕಗಳಲ್ಲಿ ಅಚ್ಚಲವಾದ ಖ್ಯಾತಿ ಪಡೆದ ಭಂಡಾರ. ಮಾನವ ಕುಲಕೋಟಿಯನ್ನು ಉದ್ಧಾರ ಮಾಡಿರುವುದು ಭಂಡಾರ. ಹೌದಾ ಶ್ರೇಷ್ಠರನ್ನು ಕಾಪಾಡಿ ದುಷ್ಟರನ್ನು ಮರ್ದನ ಮಾಡಿ ಸುಟ್ಟು ಬೂದಿ ಮಾಡಿರುವುದೇ ಭಂಡಾರ. ನಮ್ಮ ಸವದತ್ತಿ ಎಲ್ಲಮ್ಮನ ಗುಡ್ಡದಾಗ ಹಾರೋದು ಕೂಡ ಭಂಡಾರ. ಹೌದಾ ಸಿದ್ಧರ ಪಲ್ಲಕ್ಕಿ ಮೇಲೆ ಹಾರೋದು ಭಂಡಾರ. ಇದೇ ಮೊರಗುಂಡಿ ಸೀಮಿ ಲಕ್ಕವದೇವಿ ಗುಡಿಯೊಳಗಿರ್ತಕ್ಕಂಥದ್ದು ಭಂಡಾರ ಅನ್ನುವಂತ ಮಾತನ್ನ ಹೇಳಿ ಅದಕ್ಕ ಭಂಡಾರದ ಪಾಲ ನನಗಿರ್ಲಿ, ಕಂಬಳಿ ಪಾಲ ಸರ್ಜೋಡಿ ಕಲಾವಂತರಿಗಿರ್ಲಿ. ಭಂಡಾರ ಹ್ಯಾಂಗ್ ಹುಟ್ಟುಗೊತ್ತು, ಎಲ್ಲಿ ಹುಟ್ಟುಗೊತ್ತು, ಪ್ರಥಮವಾಗಿ ಎಲ್ಲಿಂದ ಹೆಂಗ ಬತ್ತು ನಾವು ಹೇಳ್ಬೇಕಾಗ್ಯದ. ಪ್ರಥಮವಾಗಿ ಹೆಂಗ್ ಇತ್ತಪ್ಪ ಅಂದ್ರ ಹೆಂಗ್ರಿಪ್ಪ, ಅಂಧಕಾರ ದುಂಧಕಾರ ನೀರು ನಿರಂಕಾರದೊಳಗೆ ಏನೂ ಇದ್ದಿದ್ದಿಲ್ಲ. ನಿರಂಜನ ಪರಮಾತ್ಮ ಮಾತ್ರ ಇದ್ದ. ಆ ನಿರಂಜನ ಪರಮಾತ್ಮ ಇದ್ದಂತ ಸಂದರ್ಭದ ಓಂ ಮತ್ತು ಅಂ ಅನ್ನುವಂತ 2 ಅಕ್ಷರಗಳಿತ್ತು. ಅಲ್ಲಿ ಮುಂದೆ ಓಂಕಾರ ಉತ್ಪತ್ತಿ ಇತ್ತು. ಹೌದಾ ಅದೇ ಓಂಕಾರದಿಂದ ಆದಿ ಬ್ರಹ್ಮ ಪ್ರಕಟ ಆದ. ಆದಿ ಬ್ರಹ್ಮ ಪ್ರಕಟ ಆದ ನಂತರ ಆ ಬ್ರಹ್ಮನ ಕಣ್ಣೀರಿನಿಂದ 3 ಹನಿ ಕೆಳಗೆ ಬಿದ್ದು, ಹೌದಾ 3 ಹನಿದಿಂದ 3 ಮಂದಿ, 3 ಕಣ್ಣೀರ ಹಣ್ಣಿನಿಂದ 3 ಮಂದಿ ಉತ್ಪತ್ತಿ ಆದ್ರ ಧರಣಿ ಮೇಲೆ. ಹೌದಾ ಯಾರ್ಯಾರಿಪ್ಪ, ಆದಿ ಲಕ್ಷ್ಮಿ, ಆದಿ ಬಸವಣ್ಣ ಮತ್ತು ಆದಿ ಕಮಲ. ಹೌದಾ ಅನ್ನುವಂತವ್ರು 3 ಮಂದಿ ಉತ್ಪತ್ತಿ ಆದ್ರು. ಇವರೆಲ್ಲ 3 ಮಂದಿ ಕಡೆ ಒಂದು ದಿಕ್ಕಿನ ಕಡೆ ಸಂಚಾರಕ್ಕೆ ಹೋದ್ರ ಆದಿ ಬ್ರಹ್ಮ ಆಗಿರ್ತಕ್ಕಂಥ ಒಂದು ಕಡೆ ದಿಕ್ಕಿಗೆ ಸಂಚಾರಕ್ಕೆ ಹೋದ. ಹೌದಾ ಸಂಚಾರ ಮಾಡಿ ಅನಂತ ಯುಗಗಳ ಮುಗಿದು ಅನಂತ ಯುಗಗಳ ಮುಗಿದ ನಂತರ 4 ಮಂದಿ ಕೂಡಿರೋ ಬಂಧುಗಳವರು. 4 ಮಂದಿ ಯಾರು? ಆದಿ ಬ್ರಹ್ಮ, ಆದಿ ಕಮಲ, ಆದಿ ಲಕ್ಷ್ಮಿ ಮತ್ತು ಆದಿ ಬಸವಣ್ಣಪ್ಪ. ಹೌದಾ ಇವರು 4 ಮಂದಿ ಕೂಡಿದಂತ ಸಂದರ್ಭ
ಬಸವಣ್ಣಪ್ಪ ಮನದಾಗ ಸಂಕಲ್ಪ ಮಾಡ್ಕೋತಾನ. ಏನಂದ್ರಿಪ್ಪ? ಇದೇ ಒಂದು ಒಳ್ಳೆಯ ಸಂದರ್ಭ, ಇದನ್ನೇ ಉಪಯೋಗ ಮಾಡ್ಕೋಬೇಕಂತ ತಿಳ್ಕೊಂಡು ಆದಿ ಶಕ್ತಿ, ಆದಿ ಶಕ್ತಿಗೆ ಮತ್ತು ಆದಿ ಬ್ರಹ್ಮಗ, ಆದಿ ಬ್ರಹ್ಮಗ ಮತ್ತು ಆದಿಶಕ್ತಿಗೆ ಕೊಡ್ಕೊಂಡು ಲಗ್ನ ಮಾಡ್ಲಿಕ್ಕೆ ನಿಂತ. ಹೌದಾ? ಓಂ ಸೋಮಣ್ಣ ಅಂತ ಕಂಕಣ ಕಟ್ಟಿದ. ಆಗ ಕಲ್ಪನೆ ಅನ್ನುವಂತ ಕರ್ಮನಿ ತಗೊಂಡು ಬಂದು ಆದಿಶಕ್ತಿ ಮತ್ತು ಆದಿ ಬ್ರಹ್ಮಗ ಲಗ್ನ ಮಾಡುವಂತ ಅಕ್ಷತೆ ಹಾಕಿ ಲಗ್ನ ಮಾಡಿರು. ಅವ್ರನ್ನ ಇಬ್ಬರನ್ನು ನೀರಿನ ಮೇಲೆ ಮೆರವಣಿಗೆ ತೆಗದ ಕೈಲಾಸದೊಳಗು. ಹೌದಾ? ನೀರಿನ ಮೇಲೆ ಮೆರವಣಿಗೆ ತೆಗೆದಂತ ಸಂದರ್ಭದಾಗ ಬಸವಣ್ಣಪ್ಪಲ್ಲಿ ಏನ್ ಮಾಡಿದ? ಏನ್ರಿಪ್ಪ? ತನ್ನ ಕುರಾವನ್ನ ಕತ್ತರಿಸಿ ಅರಿಶಿನ ಪುಡಿ ತಯಾರು ಮಾಡಿದ, ಅಲ್ಲಿ ಭಂಡಾರ ತಯಾರು ಮಾಡ್ಕೊಂಡ. ಹೌದಾ? ಕಿರವಲ ಕತ್ತರಿಸಿ ಕುಂಕುಮ ತಯಾರು ಮಾಡಿದ. ಹೌದೌದಾ? ಅಲ್ಲಿ ಆದಿ ಬಸವಣ್ಣಗಿರ್ತಕ್ಕಂತ ಕುರ ಕತ್ತರಿಸಿ ಭಂಡಾರ ತಯಾರಾಗಿದೆ. ಆ ತಯಾರಾಗಿರ್ತಕ್ಕಂತ ಭಂಡಾರವನ್ನು ಏನ್ ಮಾಡಿರು? ಏನ್ರಿಪ್ಪ? ಆದಿ ಲಕ್ಷ್ಮಿ ಮತ್ತು ಆದಿ ಬ್ರಹ್ಮಗ ಲಗ್ನ ಮಾಡಿದ್ಲ ಇವ ಏನು ಬಸವಣ್ಣಪ್ಪ. ಅವ್ರು ನೀರಿನ ಮೇಲೆ ಮೆರವಣಿಗೆ ತೆಗೆಯುವಂತ ಸಂದರ್ಭದಾಗ ಅವ್ರ ಮೇಲೆ ಹಾರಿಸಿದ ಭಂಡಾರ ಹಾರಿಸಿದ ಬಂಧುಗಳೇ, ಪ್ರಥಮವಾಗಿ ಭಂಡಾರ ಅಲ್ಲಿ ಉತ್ಪತ್ತಿಯಾಗಿದೆ ಕೈಲಾಸದೊಳಗೆ. ಹೌದಾ? ಹೌದಿಲ್ಲ? ಮುನ್ನ ಆದಿ ಬ್ರಹ್ಮ ಕೇಳ್ತಾನ, ಏನಂತ್ರಿಪ್ಪ? ಬಸವಣ್ಣಪ್ಪಗ ನಮ್ಮನ್ನ ಲಗ್ನ ಮಾಡಿ ಮೆರವಣಿಗೆ ತೆಗೆದಿ, ನಿನ್ನ ಸೇವೆ ಅಗಾಧವಾಗದ, ಇದು ಏನು ವರ ಬೇಡ್ತಿ ಬೇಡ ಅಂದವ ಬ್ರಹ್ಮ. ಹೌದಾ? ಅವಾಗ ಬಸವಣ್ಣಪ್ಪ ಏನ ಹೇಳಿದ ಬಂಧುಗಳೇ, ಏನ್ರಿಪ್ಪ? ನನಗಪ್ಪ ನಿನ್ನ ಸೇವೆ ಮಾಡೋ ಭಾಗ್ಯ ಒಂದು ಬಿಟ್ರೆ ನನಗೆ ಮತ್ತೊಂದು ಏನೂ ಬೇಡ ಅಂದವ. ಹೌದಾ? ಅವಾಗ ಬ್ರಹ್ಮ ಹೇಳ್ತಾನ, ಏನಂದ್ರಿಪ್ಪ? 7 ಜನ್ಮದಾಗ ನಮ್ಮ ಸೇವೆ ಮಾಡು. 7ನೇ ಜನ್ಮದಾಗ ಪಾರ್ವತಿ ಪರಮಾತ್ಮನ ಹಸ್ತದಿಂದ ತಯಾರಾಗಿರ್ತಕ್ಕಂಥ ಮುಂಡಾಸವನ್ನು ನಿನ್ನ ಶಿಖರಕ್ಕೆ ಸುತ್ತಿ, ಆವಾಗ ನಿನ್ನ ಶಿಖರದ ಮೇಲೆ ಭಂಡಾರ ಹಾರಿಸಿ ಹೋಗ್ತಿರ್ತೀವಿ. ಬ್ರಹ್ಮ ಮಾತು ಕೊಟ್ಟ ಯಾರಿಗೆ? ಆದಿ ಬಸವಣ್ಣ. ಹೌದಾ? ಅವಾಗ ಮಾಳಿಂಗರಾಯನ 1ನೇ ಅವತಾರ ಬಸವಣ್ಣ. ಮಾಳಪ್ಪನ 1ನೇ ಅವತಾರ ನಂದಿ ಅಂದ್ರ ಬಸವಣ್ಣಪ್ಪ. 1ನೇ ಅವತಾರ ನಂದಿ ಅವತಾರ, 2ನೇ ಅವತಾರ ಪದ್ಮಣ್ಣನ ಅವತಾರ, 3ನೇ ಅವತಾರ ಶಿವಗೇನಿ ಅವತಾರ, 4ನೇದು ದೇವಿಗೇನಿ, 5ನೇದು ಗಳಿರಾಮ, 6ನೇದು ದೇವರಿಗಳೇ ಬಪ್ಪನ್ನ, 7ನೇದು ಮಾಳಿಂಗರಾಯ. ಹೌದಾ? ಮಾಳಿಂಗರಾಯನ ಅವತಾರದಾಗ ಪಾರ್ವತಿ ಪರಮಾತ್ಮ ಶಿಖರಕ ಮುಂಡಾಸ ಸುತ್ತಿ ಏನ್ ಹೋದಲ್ಲ, ಅವಾಗ ಭಂಡಾರ ಹಾರಿಸಿ ಹೋಗ್ತಾರೋ ಅನ್ನುವಂತ ಮಾತನ್ನ ಬ್ರಹ್ಮ ಮೊದಲ ಮಾತು ಕೊಟ್ಟ. ಆ ಮಾತು ಕೊಟ್ಟ ಪ್ರಕಾರ ಸದ್ಯ ಹುಲಜಂತಿ ಒಳಗೆ ಭಂಡಾರ ಹಾರಿ ಹೋಗ್ಯದ. ಹೌದಾ? ಅಲ್ಲಿಂದ ನಮ್ಮ ಕೈಲಾಸದೊಳಗೆ ಮೊದಲ ಬಸವಣ್ಣಪ್ಪನ ಕುರ ಕತ್ತರಿಸಿ ನಮ್ಮ ಭಂಡಾರ ತಯಾರಾಗ್ಯದ. ಹೌದಿಲ್ಲ? ಅದೇ ಭಂಡಾರ ಸಿದ್ಧರ ಪಲ್ಲಕ್ಕಿ ಮೇಲೆ ಹಾರ್ಲಿಕ್ಕತ್ತದ. ಹೌದಾ? ಅದೇ ಭಂಡಾರವನ್ನ ಯಾರು ನಂಬಿ ನಡೆದಾರಲ್ಲ ಅವ್ರ ಜೀವನ ಬಂಗಾರ ಆಗ್ಯದ. ಅದೇ ಭಂಡಾರತ್ತೆ ಹಳದಿ ಹೆಟ್ಟತ್ತೇಳಿ ಯಾರು ಒದ್ದು ನಡೆದಾರ ಅವ್ರ ಜೀವನ ಸರ್ವನಾಶ ಆಗ್ಯದ. ಬಂಧುಗಳು ಸರ್ವನಾಶ ಆಗ್ಯದ. ಹೌದಾ? ಅದ ಹೆಂಗ ಅನ್ನೋದು ಇನ್ನು ಮುಂದೆ ಚಾನಲ್ನೊಳಗೆ ಮಾತು ಹೇಳ್ತೀನಿ. ಅದಕ್ಕಾಗಿ ಭಂಡಾರದ ಪಾಲ ನನಗಿರ್ಲಿ, ಇನ್ನು ಕಂಬಳಿ ಪಾಲ ಸರ್ಜೋಡಿ ಕಲಾವಂತರಿಗೆ ಇಟ್ಟಿವಿ. ಕಂಬಳಿಯಲ್ಲಿ ಹುಟ್ಟುಗೊತ್ತು. ಪ್ರಥಮವಾಗಿ ಯಾರ ರೋಮಗಳನ್ನ ತಗೊಂಡು ಬಂದ ಕಂಬಳಿ ಉತ್ಪತ್ತಿ ಆಗ್ಯದ. ಹೌದಾ? ಈಗ ಧರಣಿ ಮೇಲೆ ಕಂಬಳಿ ಬಂದದ. ಈಗ ಈ ಕುರಿ ಕಂಬಳಿದು. ಹೌದಿಲ್ಲ? ಈಗ ಬಂದಿರತಕ್ಕಂತ ಇದೆಲ್ಲ ಕಂಬಳಿ ಕುರಿ ಕಂಬಳಿ ಅದ. ಇಲ್ಲಿ ಯಾಕೆ ಕುರಿ ಧರಣಿ ಮೇಲೆ ಉತ್ಪತ್ತಿ ಅದು? ಪರಮಾತ್ಮ ಕುರಿ ಕಾದ, ಷಣ್ಮುಖ ಕುರಿ ಕಾದ, ಹೌದಾ? ಬ್ರಹ್ಮ ಕುರಿ ಕಾದ, ವಿಷ್ಣು ಕುರಿ ಕಾದ, ಪಾರ್ವತಿ ಕುರಿ ಕಾದ್ರು. ಅವೇ ಕುರಿ ಉಣ್ಣಿಯನ್ನ ಕಟ್ ಮಾಡಿ ಕಂಬಳಿ ನೈದು ಏನ್ ಮಾಡಿರಿ? ಇವತ್ತು ಕಂಬಳಿಯನ್ನ ನೀವು ನೈದಿರಿ, ಕಂಬಳಿ ಪಾಲು ನಿಮಗದ. ಹೌದಿಲ್ಲ? ಅನ್ನುವಂತ ಮಾತನ್ನು ಹೇಳಿ, ಯಾಕಪ್ಪ ಅಂದ್ರ ಪಾರ್ವತಿ ಪರಮಾತ್ಮ ಬ್ರಹ್ಮ ವಿಷ್ಣು ಮಹೇಶ್ವರ ಕುರಿಕಾದ್ರ ಅಂದ್ರೆ ಇಲ್ಲೊಂದು ಮಾತ ಅನ್ನಗಿ ಕೇಳುದದ. ಏನ್ರಿಪ್ಪ ಮಾತ? ಧರಣಿ ಮೇಲೆ ಬ್ರಹ್ಮ ಎಷ್ಟು ದಿನ ಕುರಿಕಾದ? ಹೌದಾ? ವಿಷ್ಣು ಎಷ್ಟು ದಿನ ಕುರಿಕಾದ? ಶಿವ ಎಷ್ಟು ದಿನ ಕುರಿಕಾದ? ಹೌದಾ? ಎಷ್ಟು ದಿನ ಕುರಿಕಾದ್ರು ಅನ್ನುವಂತ ಮಾತನ್ನ ಅನ್ನಗಿ ಕೇಳುವುದಾಗಿದೆ ಪ್ರಶ್ನೆ. ಹೌದಿಲ್ಲ? ಎಷ್ಟು ದಿನ ಅವ್ರ ಕುರಿ ರೈತಪ್ಪ ಅಂದ್ರೆ ಕುರಿ ವಿಷಯ ತಕ್ಕಂತೆ ಕಂಬಳಿ ಹುಟ್ಕೊಂಡದ. ಮೊದಲ ರೋಮಗಳಿಂದ ಆ ರೋಮ ಬ್ಯಾರೆ. ಈಗಿರ್ತಕ್ಕಂಥ ಧರಣಿ ಮೇಲೆ ಇರ್ತಕ್ಕಂಥ ಇದು ಕಂಬಳಿ ಕುರಿ ಕಂಬಳಿ. ಕುರಿ ಉಣ್ಣಿದಿಂದ ಕಂಬಳಿ. ಇದು ಜೀವಂತ ಪೀಠದ. ಹೌದಿಲ್ಲ? ಅದಕ್ಕೆ ಮುಂದಿನ ಸರಿನಾಗ ಅನ್ನ ಯಾವ ರೀತಿ ಕಂಬಳಿ ಹೆಂಗ ಬತ್ತು, ಕೈಲಾಸದಿಂದ ಧರಣಿಗೆ ಹೆಂಗ ಕಂಬಳಿ ಬತ್ತು, ಹೌದಿಲ್ಲ? ಇವತ್ತು 1 ಏಡಿನ ಜಾಡಿದಿಂದ ಹಿಡ್ಕೊಂಡು 21 ಏಡಿನ ಮಠ ರೇವಣ ಸಿದ್ಧನ ಮಠ ಬರ್ತದ. ಹೌದಿಲ್ಲ? ಇವತ್ತು ಮಾಳಿಂಗರಾಯ ಬೇರ ಸಿದ್ಧಗೆ 2 ಏಡಿನ ಜಾಡಿ ಒಂದು ಮುತ್ತೇಳಿ ಅದ. ಹೌದಿಲ್ಲ? ಅದಕ್ಕಾಗಿ 1 ಏಡಿನ ಜಾಡಿ ಯಾರಿಗೆ ಬತ್ತು, ಯಾವ ಸಂದರ್ಭದಾಗ ಬತ್ತು ಅನ್ನ ಹೇಳ್ತಾನ ಅನ್ನುವಂತ ಮಾತನ್ನ ಹೇಳಿ ಬಹಳ ಮಾತಾಡಿ ಬಹಳ ಹೇಳಿ ಹಾಕೋ ಕನಕಿಸಿ ರೆಕಾರ್ಡ್ ನೋಡ್ಲಕತ್ತಾನ. ಹಂಗೆ ನೋಡ್ತಾರ್ರಿ ಅವ್ರು, ಜರ ಕಣ್ಣೆ ಹಂಗದ ಅವ್ರು. ಇಲ್ಲಿ ರೆಕಾರ್ಡಿಂಗ್ ಚಾಲು ಇಟ್ಟ ಅಂದ್ರೆ ಇನ್ನೊಂದ್ ಸ್ವಲ್ಪ ಪಾಯಿಂಟ್ ಗಿಂಟ್ ಮರ್ತನಿ ಅಂದ್ರೆ ತಂಗಿದ ಪಾಯಿಂಟ್ ಹಿಡ್ಲಿಕ್ಕ. ಹಿಂಗೇನ್ರಿ ಅದು? ಹೌದಾ? ಹೌದಿಲ್ಲ? ಅನ್ನುವಂತ ಮಾತನ್ನ ಹೇಳಿ
ಅನ್ನ ಫೋನ್ಯಾಗ ರೆಕಾರ್ಡಿಂಗ್ ಮಾಡ್ತಿರ್ಬೇಕು, ನಮ್ ಬರೀ ಮೆಮರಿದೊಳಗೆ ರೆಕಾರ್ಡಿಂಗ್ ಮಾಡ್ತಾನ ಮೆಮರಿದೊಳಗ. ಹೌದು ಮೆಮ್ರಿ ದ್ವಾರದಿದು ಸಾರಿರುವತ್ತಕು ಮೆಮರಿ ಇಟ್ಟೇ ಇರ್ತದಕ್ರೆ ಸಾವಿರಾರು ಹಾಡುಗಳನ್ನ ಹಿಡಿದಿರ್ತದ ಮೆಮರಿ. ಹೌದಾ ಈ ಮೊಬೈಲ್ ಬಾಳದಕ್ರೆ ಹಾ ಅದನ್ನ ಬಾಳ MP ಆಯ್ತಪ್ಪ ಅಂದ್ರೆ ಎಲ್ಲಾ ಡಿಲೀಟ್ ಆಗಿ ಹೋಗ್ತಾವು, ಡಿಲೀಟ್ ಆಗ್ತದ. ಸ್ಟೋರೇಜ್ ಫುಲ್ ಆಗ್ತದ. ಸ್ಟೋರೇಜ್ ಫುಲ್ ಆಯ್ತಪ್ಪ ಅಂದ್ರೆ ಮೊಬೈಲ್ ಬಾಳ ಹ್ಯಾಕಾಗ ಶುರು ಮಾಡ್ತದ. ಮತ್ತ ಅದನ್ನ ತೆಗೆದು ಮೊಬೈಲ್ ಸ್ಟಾಕ್ ಹಿಡಿತದ, ಬಾಳ ಮೆಮರಿ ತುಂಬಿಕೊಂಡಿಂದ್ರ ಏನ ಆ ಮೊಬೈಲ್ನಾಗ ಮೆಮರಿ ತುಂಬಿಕೋಬೇಡ, ತಲಿಯೊಳಗ ಅನ್ನ ಮೆಮರಿ ತುಂಬಿಕೊಂಡು ಮುಂದಿನ ಸಂದಿಗೆ ಮಾತ್ರ ಕಂಬಳಿ ಹೆಂಗ್ ಹುಟ್ಟುಗೊತ್ತು, ಯಾವ ರೀತಿ ಹುಟ್ಟುಗೊತ್ತು, ಕುರಿ ಯಾರ್ಯಾರಕ್ಕಾದ್ರು ಎಷ್ಟು ದಿನಕ್ಕಾದ್ರು ಹೌದು ಅದೇ ಕುಡಿ ಕಂಬಳಿ ಧರಣಿ ಮೇಲೆ ಹೆಂಗ್ ಬತ್ತು ಇಷ್ಟೇ ಅನ್ನ ಮಾತಾಡ್ತಾನ. ಮುಂದೆ ನನಗ ಭಂಡಾರದೊಳಗ ಅನ್ನಗೆ ಏನ್ರಿ ಸಂಶಯ ಬರ್ತದಲ್ಲ, ಹೌದಿಲ್ಲ, ಭಂಡಾರದೊಳಗೆ ಏನಾರು ಸಂಶಯ ಬಂದ್ರೆ ನೀನ್ ನನ್ನ ಕೇಳೋಣ, ನನಗ ಬರ್ತೈತಿ ಅಂದ್ರೆ ಉತ್ತರ ಬರ್ತೈತಿ ಅಂತ ಹೇಳ್ತಾನೆ, ಇಲ್ಲ ಅಂದ್ರೆ ನನಗ್ ಬರಲ್ಲ ಅಂದ್ರೆ ನೀನ್ ಹೇಳಿ ಉತ್ತರ ಹೇಳಿ ಮಂಗಳಾರತಿ ಮಾಡುದು. ಹೌದಿಲ್ರಿ ವಿಷಯ ನಿನಗ ಯಾಕೆ ಅದ್ರೊಳಗೆ ನಾ ಕೇಳಿರ್ತಕ್ಕಂಥ ವಿಷಯ ನಿನಗ್ ಗೊತ್ತಾಗ್ಲಿಕ್ಕೆ ಅನ್ನ ಹೆಂಗೈತಿ ನಾ ಹೇಳಿ ಮಂಗಳಾರತಿ, ಯಾಕಂದ್ರೆ ಯಾರು ಬಲ್ಲವ್ರಿಲ್ಲ. ಹೌದಾ ಹೌದಿಲ್ಲ ಅನ್ನುವಂತ ಮಾತನ್ನ ಹೇಳಿ ಭಂಡಾರದಿಂದ ನಂಬಿ ಯಾರು ನಡೆದವ್ರ ಜೀವನ ಬಂಗಾರ ಆಗಿದೆ ಅನ್ನೋದು ಚಾಲನೆ ಹೇಳ್ತಾನೆ ಬಂಧುಗಳೇ. ಒಂದನೇ ಸಂದಿಗೆ ಮಾತು ಯಾಕಂದ್ರೆ ಬಹಳ ಆಗಬಾರ್ದು ಅನ್ನುವಂತ ಮಾತನ್ನ ಹೇಳಿ ನಾಲ್ಕು ಚಾಲ್ ಹಾಡಿ ಚಾಲದೊಳಗೆ ಭಂಡಾರ ಹಾ ಹಾ ಕುಡಿಕೆ